ನೋಡ ಜಾಜಿ ಅವ್ರನ್ನ ಸುಮ್ಮನೆ ಕೇಳಿದ್ರೆ ಅವ್ರು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡೋದ. ಜೈಕಾರ ಹಾಕೋಣ. ಹೊಗಳ್ಬೇಕು. ಏನಂತ? ನಾನು ಹೊಗಳಕ್ ಶುರು ಮಾಡ್ತೀನಿ, ನೀನ್ ಅದನ್ನ ಮೇಂಟೈನ್ ಮಾಡು. ಜಾಜಿ ಅವ್ರೆ ಸ್ವಲ್ಪ ನಿಂತ್ಕೋತೀರಾ? ನೀವು ನಿಂತ್ಕೊಳ್ಳಿ, ನಾನು ಹೇಳ್ತೀನಿ. ಒಂದ್ ಸುತ್ತು ತಿರುಗ್ತೀರಾ? ನೀವು ತಿರುಗಿ, ನಾನು ಹೇಳ್ತೀನಿ. ಸಣ್ಣ ಆಗ್ಬಿಟ್ಟಿದ್ದೀರಾ? ಹೌದು ಜಾಜತ್ಗೆ, ಒಂದು ಸುತ್ತು ಸಣ್ಣ ಆಗ್ಬಿಟ್ಟಿದ್ದೀರಾ. ಕಣ್ಣೆಳ್ತಲೆ ಹೇಳೋದಾದ್ರೆ ಒಟ್ಟಿಗೆ 3 kg ಕಮ್ಮಿ ಆಗ್ಬಿಟ್ಟಿದ್ದೀರಾ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ತಗೊಳ್ಳಿ 200 ಮಸಾಲ ದೋಸೆ ತಿಂದು ಮಜಾ ಮಾಡಿ. ಬರಬಿಟ್ಲಾ? ಹೇ, 1 ನಿಮಿಷ ಬಿಟ್ಲಾ, ಹೋಗಿ ವೇಯಿಂಗ್ ಮಿಷಿನ್ ತಗೊಂಡ್ ಬಾ. ಯಾಕೆ? ನನ್ ವೇಟ್ ನ ಚೆಕ್ ಮಾಡೋದಕ್ಕೆ. ಜಾಜಿ ಅವ್ರೆ, ನಾವ್ ಹೇಳಿದ ಮಾತ್ಮೇಲೆ ನಿಮ್ಗೆ ನಂಬಿಕೆನೇ ಇಲ್ವಾ? ಹಾಗಲ್ಲ ಕಣೋ, ಒಂದು ಸಲ ನಾನೇ ನೋಡಿ ಕನ್ಫರ್ಮ್ ಮಾಡ್ಕೊಳಕ್ಕೆ. ಜಾಜತ್ಗೆ ವೇಯಿಂಗ್ ಮಿಷಿನ್ ಮೇಲೆ ನಿಧಾನ ನಿಂತ್ಕೊಳ್ಳಿ. ನೀಡಿ ಮುರಿದೋಗ್ಬಿಟ್ರೆ ಕಷ್ಟ. ಬಿಟ್ಲಾ, ಡೋಂಟ್ ಟಾಕ್ ರಬಿಶ್. ಅದನ್ನ ಕೆಳಗಡೆ ಪದ್ದು, ಚೆಕ್ ದ ವೇಟ್. ಜಸ್ಟ್ 58. ಥ್ಯಾಂಕ್ ಯು. ಹೋದ್ ಮಂತ್ 55 ಇದೆ, ಈ ಮಂತ್ 58 ಆಗಿದ್ದೀನಿ ಅಂದ್ರೆ 3 kg ಕಮ್ಮಿ ಆದ್ರಲ್ಲ. ಮಸಾಲ ದೋಸೆ ತಿನ್ನೋ ಆಸೆಗೆ 3 kg ದಪ್ಪ ಆದ್ರೂ ಸಣ್ಣ ಆಗಿದ್ರೆ ಅಂತ ಸುಳ್ಳು ಹೇಳ್ತೀರ. ಮನೆ ವಾಪಸ್ ಕೊಡು. ಹೇಗಾದ್ರೂ ಮಾಡಿ 3 kg ಬರ್ನ್ ಮಾಡ್ಲೇಬೇಕು. ಏನ್ ಮಾಡ್ತೀರಾ? ಅದೆಲ್ಲ ನಿಮ್ಮಿಬ್ರಿಗೆ ಯಾಕೋ. ಬಿಟ್ಲ, ಕೈಗೆ ಬಂದಿದ್ದು ಬಾಗಿಲ್ಲ ಕಣ. ಹೇಗೂ ವೇಯಿಂಗ್ ಮಿಷಿನ್ ಇದೆಯಲ್ಲ, ಹೋಗೋ ಬರೋ ರೇಟ್ ಚೆಕ್ ಮಾಡಿದ್ರೆ ಮಸಾಲೆ ದೋಸೆಗೆ ದುಡ್ಡಾಗುತ್ತೆ. ನಡಿಯ. Disgusting people in this earth. Habi, come here. ನನ್ನನ್ನು ತಾವು ಕರೆದಂಗಿತ್ತು. ಏನ್ ಹೇಳಿ? Sit down. ಥ್ಯಾಂಕ್ ಯು. ಅಭಿ, ನಾನು ಹೋದ್ ಮಂತ್ಕಿಂತ ಈ ಮಂತ್ 3 kg ಜಾಸ್ತಿ ಆಗಿದ್ದೀನಿ. ಸಂತೋಷ ಪಡ್ಬೇಕಾದ ವಿಚಾರ. ಇದಕ್ಕೆ ಯಾಕೆ ತಾವು ದುಃಖ ಪಡ್ತಾ ಇದ್ದೀರಾ? ನೋಡಿ ಜಾಜಿ ಜಂಬಲ್ದಿನಿ ಅವರೇ, ಅಲ್ಲ ನಾನು ಹಿಂಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಈ ಹೆಣ್ಣು ಮಕ್ಕಳು ಅಂದ ಮೇಲೆ ಅವರು ನೋಡುವವರ ಕಣ್ಣಿಗೆ ದುಂಡ್ಗೆ ದಪ್ಪಗೆ ಆ ತರ ಕಾಣಿಸ್ಬೇಕು. ಹಂಗಿದ್ರೆ ಚಂದ. ಮಾತಾಡ್ಸಿ ನನ್ನಮ್ಮ, ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಸ್ವಲ್ಪ ಹೇಳಮ್ಮ. ಹೌದು ಕಣೋ, ಹೆಣ್ಮಕ್ಳು ಗುಂಡ್ಗೆ ದಪ್ಪ ಇದ್ರೆ ಹೆರಿಗೆ ಸರಿಸಾಗುತ್ತೆ. ಆದ್ರೆ ನೀವ್ ಯಾವ್ದಕ್ಕೂ ಕಂಪೇರ್ ಮಾಡ್ಬೇಡಿ. ನನ್ ಸಣ್ಣ ಆಗ್ಬೇಕು ಅಷ್ಟೇ. ನೋಡಿ ಜಾಜಿ ಜಂಬಲ್ದಿನಿ ಅವರೇ, ನಿಮ್ಮ ಒಳಗಡೆ ಅಡಗಿರುವ ಕೊಬ್ಬನ್ನು ಕರಗಿಸುವುದಕ್ಕಾಗಿ ನಾನು ನಿಮ್ಮನ್ನ ಮತ್ತೆ ತಿಂಡಲ್ಗೆ ಸೇರಿಸೋದಾಗ್ಲಿ, ಅಲ್ಲಿಂದ ಔಷಧಿಗಳನ್ನು ತರಿಸೋದಕ್ಕಾಗ್ಲಿ 5 ಪೈಸಾ ದುಡ್ಡು ಕೊಡಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮಿಂದ ಒಂದು ಸಿಂಗಲ್ ಏನ್ಪಿನ್ನು ಖರ್ಚು ಮಾಡಿಸ್ದೆ ಸಣ್ಣ ತೋರಿಸ್ತೀನಿ. ಅದು ಹೇಗೋ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಜಸ್ಟ್ ವೇಟ್ ಅಂಡ್ ಸಿ. ಇವತ್ತು ನಾವು ಮರವನ್ನ ಧೂಳಿನಿಂದ ರಕ್ಷಿಸಬೇಕಾಗುತ್ತೆ. ಅದಕ್ಕಾಗಿ ನಮ್ಮ ಜಾತಿಯಕ್ಕೆ ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ದಾರೆ. ಧೂಳಿದ್ರೆ ಏನಂತ ಅಮ್ಮನಿಗೆ? ನೋಡಿ ಜನಗಳೇ, ಮರ ಗಿಡಗಳ ಮೇಲೆ ಧೂಳಿದ್ರೆ ಆ ಧೂಳು ವಿಂಡ್ ಜೊತೆ ಮಿಕ್ಸ್ ಆಗುತ್ತೆ. ಆ ವಿಂಡನ್ನ ನಾವು ತಗೊಂಡಾಗ ನಮ್ಗೆ ಅಲರ್ಜಿ ಆಗುತ್ತೆ. ಅಲರ್ಜಿಯಿಂದ ನೆಗಡಿ ಬರುತ್ತೆ, ನೆಗಡಿಯಿಂದ ನಿಮೋನಿಯಾ ಆಗುತ್ತೆ, ಆ ನಿಮೋನಿಯಾ ಟೈಫಾಯ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂತ ನೀವೇ ಹೇಳಿ. ಅದಕ್ಕೆ ಇನ್ನೇನಾಗುತ್ತೆ, ಮನುಷ್ಯ ಡೈ ಆಗ್ತಾನೆ. ಹಾಗಾಗಿ ಮಹಾಜನಗಳೇ, ನೀವು ನನ್ನ ಜೊತೆ ಇದ್ದು ಈ ಸತ್ಯಾಗ್ರಹಕ್ಕೆ ಸಪೋರ್ಟ್ ಮಾಡ್ಬೇಕು. ಅಲ್ಲಮ್ಮ, ಬೇಸಿಗೆಲಿ ಧೂಳು ಮರದ ಮೇಲೆ ಕೂತ್ಕೊಳ್ದೆ ನಿನ್ ತಲೆ ಮೇಲೆ ಕೂಲುತ್ತಾ? ಅತ್ತೆ, ನಮ್ ತಲೆ ಮೇಲೆ ಧೂಳಿದ್ರೆ ನಾವು ಸ್ನಾನ ಮಾಡ್ತೀವಿ, ಅದು ಹೋಗುತ್ತೆ. ಆದ್ರೆ ಮರ ಗಿಡಗಳ ಮೇಲೆ ಧೂಳಿದ್ರೆ ಯಾರು ಸ್ನಾನ ಮಾಡಿಸ್ತಾರೆ? ನಮ್ಮ ಮಾವನ. ಯು ಡೋಂಟ್ ಟಾಕ್, ಯು ಜಸ್ಟ್ ಕೀಪ್ ಕ್ವೈಟ್. ಅಲ್ಲ ಸರ್, ಏರಿಯಾ ಕಾರ್ಪೊರೇಟರ್ ಅಂತೀರಾ, ನಿಮ್ ಏರಿಯಲ್ಲಿ ಇಷ್ಟು ದೊಡ್ಡ ಚಳುವಳಿ ನಡೀತಾ ಇದೆ ಗೊತ್ತೇ ಇಲ್ಲ ಅಂತೀರಾ? ಹೋರಾಟಗಾರರು ಯಾವ ಚಳುವಳಿ ಮಾಡ್ತೀವಿ ಅಂತ ನನ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕ್ರಿ. ಅವ್ರು ಯಾವ ಚಳುವಳಿ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಗುಂಪು ಸೇರಿದಾಗಲೇ ನಮಗೂ ಗೊತ್ತಾಗೋದು. ಅಲ್ಲ ಸರ್, ನೀವ್ ಇಂಥದಕ್ಕೆಲ್ಲ ಸ್ಪಂದಿಸ್ಬೇಕು. ನಾಳೆ MLA ಆಗೋರು, ನಾಳೆ CM ಆಗೋರು, ಹೀಗೆ ಇದ್ಬಿಟ್ರೆ ಹೇಗೆ? ಅದು ಅಲ್ದಿರಾ ರೌಡಿ ಶೀಟಿಂದ ನಿಮ್ಮ ಹೆಸರು ಹೋಗ್ಬೇಕೋ ಬೇಡವೋ? ಬನ್ನಿ ಸರ್, ಬನ್ನಿ. Oh my God, ಕಾರ್ಪೊರೇಟರ್. ಜಾಜತ್ಗೆ ಹೊರಗೆ ಬರಿಲ್ಲ, ನಾವೇ ಹೇಳ್ಕೊಂಬಂದಿದ್ದು. ಮರಗಳನ್ನು ಧೂಳಿನಿಂದ ರಕ್ಷಿಸಿ. ಇದಕ್ಕೆಲ್ಲ ಸತ್ಯಾಗ್ರಹ ಮಾಡ್ಬೇಕಾ? ಅಲ್ಲ, ಮರಗಳ ಮೇಲೆ ಧೂಳು ಕೂತ್ಕೊಳ್ತಾ ಇರ್ಲಿ ಅಂತ ಹೇಳ್ಬಿಟ್ಟು ನಾವೇನು ಮರಗಳಿಗೆಲ್ಲ ಸೊಳ್ಳೆ ಪರ್ದ ಕಟ್ಟಕ್ಕಾಗುತ್ತಾ, ಇಲ್ಲ ಬೆಡ್ಶೀಟ್ ಹೊಡ್ಸಕ್ಕಾಗುತ್ತಾ? ಯಾಕೆ ಸರ್, ಫಾರಿನ್ ಕಂಟ್ರೀಸ್ ಅಲ್ಲಿ ಮರ ಗಿಡಗಳ ಮೇಲೆ ಸ್ನೋ ಬೀಳದೇ ಇರ್ಲಿ ಅಂತ ಅದನ್ನ ಪ್ಲಾಸ್ಟಿಕ್ ಶೀಟ್ ಇಂದ ಕವರ್ ಮಾಡಿರ್ತಾರೆ. ಅದು ಫಾರಿನ್. ಇಲ್ಲಿ ಸ್ನೋನು ಬೀಳಲ್ಲ, ಪೌಡ್ರು ಉದ್ರಲ್ಲ. ಆದ್ರೆ ಇಲ್ಲಿ ಕೆಂಪು ಪೌಡ್ರ್ ಉದುರುತ್ತಲ್ಲ ಸರ್. ಹಾಗಂತ ರಸ್ತೆ ಮೇಲೆ ಇರೋ ಮರಗಳ ಮೇಲೆ ಇರೋ ಧೂಳೆಲ್ಲ ಉದುರ್ಸಕ್ ಆಗಲ್ರಿ. ನೋಡಿ ಸರ್, ಇವತ್ತು ನಾನು ಒಬ್ಳೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀನಿ. ನಾಳೆಯಿಂದ ಜನ ಜಾಸ್ತಿ ಆಗ್ತಾರೆ. ಹಾಗೆ ಜನ ಜಾಸ್ತಿ ಆಗಿ
ಫೈನಲ್ ಆಗಿ ನೀವು ಕಾರ್ಪೊರೇಟರ್ ಪೋಸ್ಟ್ ನ ಕಳ್ಕೋಬೇಕಾಗುತ್ತೆ. ಈಗ ನಾನು ಏನ್ ಮಾಡ್ಬೇಕು ಅದನ್ನಾದ್ರೂ ಹೇಳಮ್ಮ. ಅಟ್ ಲೀಸ್ಟ್ ವಾರಕ್ಕೆ ಒಂದ್ಸಲಿನಾರು ಗಿಡ ಮರಗಳಿಗೆ ಬಾತ್ ಮಾಡಿಸ್ಬೇಕು. ಅಲ್ಲಮ್ಮ, ಈಗಲೇ ಜನ ಕುಡಿಯೋಕ್ ನೀರಿಲ್ಲ ಅಂತ ಬಾಯ್ ಪಡ್ಕೊಂತ ಅವ್ರೆ. ಅಂತದ್ರಲ್ಲಿ ರಸ್ತೆ ಮೇಲೆ ಈ ಮರಗಳಿಗೆಲ್ಲ ಬಾತ್ ಮಾಡಿಸಿದ್ರೆ ನಾನ್ ಯಾವಾಗಮ್ಮ ಬಾತ್ ಮಾಡೋದು? ಸುಮ್ಮನೆ ಎದ್ದೋದ್ರೆ ಸರಿ, ಇಲ್ಲ ಅಂದ್ರೆ ಸತ್ಯಾಗ್ರಹ ಮಾಡೋ ನೆಪದಲ್ಲಿ ಟ್ರಾಫಿಕ್ ಜಾಮ್ ಮಾಡಿದೆ ಅಂತ ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪರಪ್ ನಗರ ಕಳ್ಸ್ಬಿಡ್ತೀನಿ. ಏನ್ ದೊಡ್ಡ ಅಕ್ಕ ಬಜಾರೇ ನೀನು. ಏಯ್ ನಡಿಯ, ಇನ್ನೊಂದ್ ಸಾರಿ ಏನಾದ್ರು ಮನೆ ಹತ್ರ ಬಂದ್ರೆ ಚೆನ್ನಾಗಿರಲ್ಲ. ನೀವು ಚಿಲ್ಲರೆ ಕಾರಣಕ್ಕೆ ಚಳುವಳಿ ಮಾಡ್ತಿದ್ರ ಅಂತ ಜನ ಕ್ಯಾರೆ ಅಂದಿರ ಹೊಟ್ಟೋಗ್ಬಿಟ್ರು. ಫಾರಿನಲ್ಲಿ ಮರಗಳಿಗೆ ಪ್ಲಾಸ್ಟಿಕ್ ಕವರ್ ಹಾಕಿದ್ರು ಅಂತ ಇಲ್ಲಿ ಹಾಕಿದ್ರೆ ಜನ ಸುಮ್ಮನಿರ್ತಾರ? ಮೊದಲೇ ಇಲ್ಲಿ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡಿ ಅಂತ ಚಳುವಳಿ ನಡೆಸ್ತಾ ಇದಾರೆ. ಕರೆಕ್ಟ್. ಆಗ ಇದ್ರ ವಿರುದ್ಧ ನಾನೇ ಹೋರಾಡಿದ್ದೆ. ಛೇ, ಈಗ ನನ್ ವೇಟ್ ಕಡಿಮೆ ಆಗ್ಬೇಕು, ಅದಕ್ಕೆ ಹಂಗ ಸ್ಟ್ರೈಕ್ ಮಾಡ್ಲೇಬೇಕು. ಆದ್ರೆ ಯಾವ ರೀಸನ್ ಈಗ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ವೇ. ಅದೇನ್ ಉಪವಾಸ ಮಾಡ್ತೀವೋ ಅದನ್ನ ಮನೇಲೆ ಮಾಡು ಬಾಮ್ಮ. ನೋನೋತೆ, ಈ ಹಂಗರ್ ಸ್ಟ್ರೈಕ್ 2-in-1 ಪ್ರೋಗ್ರಾಮ್. ಇದರಿಂದ ನನ್ಗೂ ಹೆಲ್ಪ್ ಆಗ್ಬೇಕು, ಪಬ್ಲಿಕ್ಗೂ ಹೆಲ್ಪ್ ಆಗ್ಬೇಕು. ನೋಡ್ತಾ ಇರಿ, ಈ ಹಂಗರ್ ಸ್ಟ್ರೈಕ್ ರೀಸನ್ ಚೇಂಜ್ ಮಾಡ್ಬಿಡ್ತೀನಿ. ರೇ ಜಾಜಿ ಜಂಬಲ್ ತಿನ್ನಿವ್ರೆ, ಉಪವಾಸ ಮಾಡ್ತಾ ಇರೋರು ತಾವು, ಸತ್ಯಾಗ್ರಹ ನಡೆಸ್ತಾ ಇರೋರು ತಾವು, ನಮ್ಮನ್ನ ಯಾಕೆ ಸುಮ್ಮನೆ ಸಾಯಿಸೋದಕ್ಕೆ ಇಲ್ಲಿವರೆಗೂ ಕರ್ಸ್ಕೊಂಡ್ರೆ? ಅಭಿ, ನನ್ ಫಸ್ಟ್ ಸ್ಟೆಪ್ ಫೇಲ್ ಆಗೋಯ್ತು, ಇದು ಸೆಕೆಂಡ್ ಸ್ಟೆಪ್, ಇದು ಫೇಲ್ ಆಗ್ಬಾರ್ದಲ್ಲ, ಅದಕ್ಕೆ ನಿಮ್ನ ಕರ್ಸ್ಕೊಂಡಿದ್ದು. ನೀವು ಎಷ್ಟೇ ಆದ್ರೂ ಗಲಿ ವಂಶದವರಲ್ವಾ? ಇಟ್ಸ್ ನಾಟ್ ಗಲಿಗಲಿ, ಇಟ್ಸ್ ನಾಟ್ ಕಂಡುಗಲಿ ಕಂಡುಗಲಿ ಕಂಡುಗಲಿ. ಮಾತಾಡಿ. ಅದೇ ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ಅದಕ್ಕೆ ಈ ಕಸ ತೊಟ್ಟಿ ಬಗ್ಗೆ ಮಾತಾಡ್ಲಿ ಅಂತ ಕರ್ಕೊಂಬಂದೆ. ಕಮಾನ್ ಸ್ಪೀಕ್. ಅಯ್ಯೋ ಶಿವನೇ, ಈ ಸುಡುಗಾಡು ಹಾಳಾದ ತೊಟ್ಟಿ ಬಗ್ಗೆ ನಾನು ಯಾಕ್ರಿ ಸುಮ್ಮನೆ ಮಾತಾಡ್ಲಿ? ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂತಲೇ BBMP ಅವ್ರು ಇದ್ದಾರೆ, ಅವ್ರನ್ನ ಕರ್ಸ್ಕೊಂಡು ಮಾತಾಡ್ಕೊಳ್ಳಿ. ಅವ್ರು ಇದ್ರ ಬಗ್ಗೆ ಮಾತಾಡ್ತಿಲ್ಲ ಅಭಿ, ಅದಕ್ಕೆ ನಿಮ್ನ ಕರ್ಸಿರೋದು. ಕಮಾನ್ ಸ್ಪೀಕ್. ಹಾಗೆ ಮಾಡೋದ್ರಿಂದ ನಮಗೆ ಬರೋ ಭಾಗ್ಯ ಏನಾದ್ರು ಏನ್ರಿ? ಅಭಿ ಕಮ್ ಹಿಯರ್. ಏನು ಹೇಳಿ? ಪಬ್ಲಿಕ್ ಮುಂದೆ ಈ ರೀತಿ ಎಲ್ಲ ಮಾತಾಡ್ತಿರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ನೀವೇನಾದ್ರೂ ಕರೆಕ್ಟ್ ಆಗಿ ಸ್ಪೀಕ್ ಮಾಡಿದ್ದೆ ಆದ್ರೆ ನಾವಿಬ್ರು ಟೂರ್ಗೆ ಹೋಗೋಣ. ಮಹಾಜನಗಳೇ, ಇವತ್ತಿನ ದಿವಸ ಕಸದ ತೊಟ್ಟಿಯಲ್ಲಿ ಕಸ ತುಂಬ್ತಾ ಇದೆ. ಕಸ ತೊಟ್ಟಿಯಲ್ಲಿ ಕಸ ತುಂಬದೆ ನಿಮ್ಮನ್ ತುಂಬಕ್ಕಾಗುತ್ತೇನ್ರಿ? ಅಣ್ಣಯ್ಯ, ನೀನ್ ಮಾತಾಡು. ಯಾರು ಉಸಿರು ಬಿಡ್ತಾರೋ ನಾನು ನೋಡ್ತೀನಿ. ಮಹಾಜನಗಳೇ, ನಿಮಗೆ ಗೊತ್ತಿಲ್ಲ, ಒಂದೇ ಒಂದು ಸಲ ಜೀವನದಲ್ಲಿ ನೀವೆಲ್ಲರೂ ಒಂದೇ ಒಂದು ಸಲ ವಿದೇಶಕ್ಕೆ ಅಂದ್ರೆ ಫಾರಿನ್ಗೆ ಹೋಗಿ ನೋಡ್ಬೇಕು ಅಲ್ಲಿಯ ಕಸದ ತೊಟ್ಟಿಗಳನ್ನ. ಅವು ಕಸದ ತೊಟ್ಟಿಗಳಲ್ಲ, ಸಾಕ್ಷಾತ್ ಕಣ್ಣೆದುರಿಗೆ ಕಾಣಿಸ್ತಕ್ಕಂಥ ದೇವಸ್ಥಾನಗಳು ಇದ್ದಂಗಿರ್ತವೆ. ಜನಗಳೇ, ಅದನ್ನ ನೋಡ್ತಾ ಇದ್ರೆ ನಮಗೆ ಅದರಲ್ಲಿ ಕೂತ್ಕೋಬೇಕು ಅನ್ಸುತ್ತೆ, ಮಲ್ಕೋಬೇಕು ಅನ್ಸುತ್ತೆ. ಅಷ್ಟೇ ಯಾಕೆ ಬಂಧುಗಳೇ, ಇನ್ನು ಏನೇನೋ ಮಾಡ್ಬೇಕು ಅನ್ಸುತ್ತೆ. ಆದ್ರೆ ಇವತ್ತಿನ ದಿನ ಇಂಡಿಯಾದಲ್ಲಿ ಕಸದ ತೊಟ್ಟಿಗಳು ಹೇಗಿದೆ? ಕಸದ ತೊಟ್ಟಿ ತುಂಬಾ ನೊಣಗಳು, ಮಸ್ಕಿಟೋಸ್, ಡರ್ಟ್, ಇದರಿಂದ ಪೊಲ್ಯೂಷನ್ ಆಗ್ತದೆ. ಪೊಲ್ಯೂಷನ್ ಇಂದ ಡಿಸೀಸಸ್ ಜಾಸ್ತಿ ಆಗ್ತಾ ಇದೆ. ಜಾಜಿ ಅವರ ಚಳವಳಿ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಕಸದ ತೊಟ್ಟಿ ರಕ್ಷಿಸಿ ಚಳುವಳಿ. ಪಾಪ ಬೆಳಿಗ್ಗೆಯಿಂದ ಉಪವಾಸ ಇದ್ದಾರೆ. ಈ ಚಳುವಳಿ ದೇಶಾದ್ಯಂತ ರೂಪುಗೊಳ್ಳೋ ಸೂಚನೆಗಳು ಕಾಣ್ತಿವೆ. ನಾವು ಕಸದ ತೊಟ್ಟಿನ ರಕ್ಷಣೆ ಮಾಡಬೇಕು. ಕಸದ ತೊಟ್ಟಿಯಿಂದ ಏನೇನ್ ತೊಂದರೆಗಳಾಗುತ್ತೆ ಅಂತ ನಾನು ಹೇಳಲ್ಲ, ನಮ್ಮ ಭಾವ ಹೇಳ್ತಾರೆ. ಕಮಲ್ ಭಾವ ಹೇಳಿ. ಮಹಾಜನಗಳೇ, ಇವತ್ತು ನಿಮ್ಮ ಮನೆಯಲ್ಲಿ ಗೊತ್ತಿಲ್ದೋ ಸ್ವಲ್ಪ ಮೈಕ್ ಮುಂದೆ ಕಿಡಿಯಮ್ಮ. ಮಹಾಜನಗಳೇ, ಇವತ್ತು ನಿಮ್ಮ ಮನೆಯಲ್ಲಿ ಗೊತ್ತಿಲ್ದೋ ರಾಶಿ ಕಸ ಕಲೆಕ್ಟ್ ಆಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಆ ಕಸವನ್ನ ಚೆಲ್ಲೋದಕ್ಕೆ ತಾವೆಲ್ಲರೂ ಎಲ್ಲಿಗೆ ಹೋಗ್ತೀರಾ? ಇಂತಹ ಸ್ವಲ್ಪ ದಾರಿ ಬಿಡ್ರಿ, ಓದಪ್ಪಲ್ಲ ಹಾಕಪ್ಪ. ಇಂತಹ ಕಸದ ತೊಟ್ಟಿಗಳನ್ನ ಮುಂದ್ಕಿಡಿಯಮ್ಮ, ಇಂತಹ ಕಸದ ತೊಟ್ಟಿಗಳನ್ನ ಹುಡ್ಕೊಂಡು ಹೋಗ್ತೀರಾ ಬಂಧುಗಳೇ. ನೀವು ಆ ಕಸವನ್ನು ತೊಟ್ಟಿಯಲ್ಲಿ ಇನ್ನೇನು ಹಾಕಬೇಕು ಅಂತ ಹೊರಟಾಗ ದುರ್ಗಂಧ ಮಲಿನತೆಯನ್ನು ಕಂಡು ನಿಮಗೆ ಕಸವನ್ನು ಹಾಕೋದಕ್ಕೆ ಮನಸ್ಸು ಬರೋದಿಲ್ಲ ಬಂಧುಗಳೇ. ಅಂತಹ ಒಂದು ಸುಸಂದರ್ಭದಲ್ಲಿ ನೀವೆಲ್ಲರೂ ಏನ್ ಮಾಡ್ತೀರಾ? ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಬಂಧುಗಳೇ. ನೀವು ತಂದಿರತಕ್ಕಂತ ಕಸವನ್ನ ಸ್ವಲ್ಪ ಜಾಗ ಬಿಡ್ರಪ್ಪ, ತೊಟ್ಟಿ ಅಕ್ಕದಲ್ಲೋ ಪಕ್ಕದಲ್ಲೋ ಬಿಸಾಕಿ ಕೈ ತೊಳ್ಕೊಂಡು ನೆಟ್ಟಿಗೆ ಮನೆ ಕಡೆ ಹೊಟ್ಟೋಗ್ಬಿಡ್ತೀರ ಬಂಧುಗಳೇ. ತದನಂತರ ಏನೇನು ಆಗುತ್ತೆ ಅಂತ ತಮಗೇನಾದ್ರೂ ಪ್ರಜ್ಞೆ ಇದೆಯಾ ಜನಗಳೇ? ನೀವು ಬಿಸಾಕಿರ್ತಕ್ಕಂಥ ಕಸದಲ್ಲಿ ಏನೋ ಅಲ್ಪ ಸ್ವಲ್ಪ ನಮ್ಗೆ ಊಟ ಸಿಕ್ಬೋದು ಅಂತ
ನಾಯಿಗಳು ಹುಡ್ಕೊಂಡ್ ಬರ್ತವೆ ಬಂಧುಗಳೇ. ಅದರಲ್ಲಿ ನಮ್ಮ ತಾಯಿಗೂ ಸ್ವಲ್ಪನೂ ಸಿಕ್ಕಕ್ಕಿಲ್ಲ. ಆಗ ನಾಯಿಗಳೆಲ್ಲ ರೊಚ್ಚಿಗೆದ್ದು ಏನ್ ಮಾಡ್ತವೆ ಗೊತ್ತಾ? ಯಾರು ಈ ಕಸವನ್ನು ತಂದಾಕಿರೋ ಆ ಮನೆಗಳನ್ನ ಮೊದಲು ಪತ್ತೆ ಮಾಡ್ತವೆ. ಅಂತವರ ಮಕ್ಕಳ ಮೇಲೆ ಗುರಿ ಇಟ್ಬಿಟ್ಟು ಬಂದು ಕಚ ಕಚ ಅಂತ ಕಚ್ಚಿ ಹೋಗ್ಬಿಡ್ತವೆ. ನಾಯಿ ಕಚ್ಚಿಸ್ಕೊಳ್ಳೋದ್ರಿಂದ ರ್ಯಾಬಿಸ್ ರೋಗ ಬರುತ್ತೆ, ಅದರಿಂದ ಹುಚ್ಚು ಹಿಡಿಯುತ್ತೆ. ಹುಚ್ಚು ಹಿಡಿದಿರ್ತಕ್ಕಂಥ ಜನಗಳು ಎಲೆಕ್ಷನ್ ನಿಂತ್ಕೋತಾರೆ, ಅವರು ರಾಜಕಾರಣಿಗಳಾಗಿ ಗೆದ್ದು ಬಿಡ್ತಾರೆ. ಆಮೇಲೆ ನಮಗೆ ಹುಚ್ಚುಚ್ಚು ಆಡಳಿತವನ್ನು ನೀಡ್ತಾರೆ. ಇಂತಹ ಒಂದು ಅಭೂತಪೂರ್ವವಾದ ಚಳವಳಿಗೆ ಜನಗಳೇ ನೀವೆಲ್ಲರೂ ಸೇರ್ಕೊಂಡು ಜಾರ್ಜ್ ಜಂಬಲ್ದಿನ್ನಿ ಅವರಿಗೆ ತಮ್ಮ ಬೆಂಬಲವನ್ನು ನೀಡಬೇಕು. ನನ್ನ ಬೆಂಬಲ ಅಂತೂ ಸದಾ ಇವರಿಗಿದ್ದೇ ಇದೆ. ವಂಡರ್ಫುಲ್. ಕಸದ ತೊಟ್ಟಿ ಕ್ಲೀನಿಂಗ್ ಚಳವಳಿ ಏನಾಗುತ್ತೆ ಅನ್ನೋದನ್ನ ಮುಂದೆ ನೋಡೋಣ, ಒಂದು ಸಣ್ಣ ಬ್ರೇಕ್ನ ನಂತರ. ಪಲ್ಲು ಪಲ್ಲು ಏ ಪಲ್ಲು, ಯಾಕಮ್ಮ ಹೊಡೆದೆ? ಅಲ್ಲ ಕಣೆ, ಅಲ್ಲಿ ನಿನ್ನ ಅತ್ತಿಗೆ ಉಪವಾಸ ಸಾಯ್ತಾ ಬಿದ್ದಿದ್ದಾಳೆ. ನೀನು ಕಿವಿಗೆ ಹಾಕೊಂಡು ಡಕ್ಕಣಕ ಡಕ್ಕಣಕ ಅಂತ ಕುಣಿತಿದ್ಯಲ್ಲ, ಏನಾದ್ರೂ ತಗೊಂಡು ಕೊಡಬಾರ್ದಾ? ನಿನ್ನೆ ರಾತ್ರಿನೇ ಯಾರಿಗೂ ಗೊತ್ತಾಗ್ದಿದ್ದಂಗೆ 2 ಇಡ್ಲಿ ತಗೊಂಡೋಗಿ ಕೊಟ್ರೆ ಬೇಡ ಅಂತ ಹೇಳಿ ಬೈಕ್ ಕಳ್ಸ್ಬಿಡದ? ಯಾಕಂತೆ? ಕದ್ದು ಮುಚ್ಚಿ ತಿಂದ್ರೆ ಉಪವಾಸ ಆಗಲ್ವಂತೆ, ನೀರ್ ಕುಡ್ಕೊಂಡ್ರೆ 3 kg ಕಮ್ಮಿ ಆಗ್ತೀನಿ ಅಂದ್ರು. ರಾವಲಮ್ಮ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹೀಗೆ ಉಪವಾಸ ಕೂತ್ರೆ ನನ್ನ ಮಗನ ಗತಿ ಏನು? ಆ ಜಾಜಿ ಅದಕ್ಕೇನು ಹೀಗೆ ಉಪವಾಸ ಮಾಡೋದಕ್ಕೆ ಬಿಟ್ರೆ ಆಸ್ಪತ್ರೆಗೆ ಸೇರಿಸ್ಬೇಕಾಗತ್ತೆ ಅಷ್ಟೇ. ಆಮೇಲೆ ಆ ಖರ್ಚು ಈ ಖರ್ಚು ಅಂತ ಎಲ್ಲ ನನ್ನ ಮಗನ ತಲೆ ಮೇಲೆ ಬೀಳುತ್ತಲ್ಲೇ. ಮೊದಲು ಡಾಕ್ಟರ್ಗೆ ಫೋನ್ ಮಾಡು. ಹಲೋ ಡಾಕ್ಟರ್ ಅಂಕಲ್, ನಾನು ಪಲ್ಲು ಮಾತಾಡ್ತಾ ಇದ್ದೀನಿ. ನಮ್ ಜಾಜಿ ಅದಕ್ಕೆಯಲ್ಲಿ ಅಂಕಲ್ ಬೇಗ ಬನ್ನಿ. ಮಹಾಜನಗಳೇ, ಕಸದ ತೊಟ್ಟಿ ಇರೋದು ಯಾರಿಗೋಸ್ಕರ? ನಮಗೋಸ್ಕರ. ಅಂತಹ ಕಸದ ತೊಟ್ಟಿನ ಇವತ್ತು ನಾವೇನ್ ಮಾಡ್ತೀವಿ? ಬಿಟ್ಲಾ ಹೇಳಿದ್ದೀನಿ ಎಷ್ಟಲ್ಲ ಹೇಳ್ತೀಯ? ಹೊಸ ವಿಷಯ ಗೊತ್ತಿದ್ರೆ ಹೇಳು, ಇಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡಿರೋ. ಮೊದಲೇ ಉಪವಾಸ ಮಾಡಿ ಇವ್ರು ನರಳ್ತಾ ಇದಾರೆ. ಅಲ್ಲಮ್ಮ ಜಾಜಿ, ಏನಕ್ಕೆ ನೀವು ಸ್ಟ್ರೈಕ್ ಮಾಡ್ತಾ ಇರೋದು? ಸರ್, BBMP ಅವರು ಕಸದ ತೊಟ್ಟಿನ ಕ್ಲೀನ್ ಮಾಡಿಸ್ತಾ ಇಲ್ಲ ಸರ್. ಅವ್ರಿಗೆ ಅಷ್ಟು ಜವಾಬ್ದಾರಿ ಬೇಡವಾ? ಕ್ಲೀನ್ ಮಾಡಿಸ್ಬೇಕು, ಫಿನೈಲ್ ಹಾಕಬೇಕು ಅಂತ. ನಾವು ಎಲ್ಲರೂ ಡೈಲಿ ಸ್ನಾನ ಮಾಡ್ತೀವಿ, ಕ್ಲೀನ್ ಆಗಿರ್ತೀವಿ. ಆದ್ರೆ ಈ ಕಸ ತೊಟ್ಟಿಗಳಿಗೆ ಯಾರು ಸ್ನಾನ ಮಾಡಿಸ್ತಾರೆ? ಗಿಡ ಮರಗಳಿಗೆ ಯಾರು ಸ್ನಾನ ಮಾಡಿಸ್ತಾರೆ ಸರ್? ನನ್ನ ಕರ್ಸೋದ್ರ ಬದಲು ಯಾರಾದ್ರೂ ಮೈಂಟ್ ಹಾಸ್ಪಿಟಲ್ ಡಾಕ್ಟರ್ ಕರ್ಸಿದ್ರೆ ಚೆನ್ನಾಗಿರೋದು. ಡಾಕ್ಟ್ರೆ, ವೈ ಆರ್ ಯು ಟಾಕಿಂಗ್ ರಬೇಶ್? ಅಲ್ಲಮ್ಮ, ಯಾರಾದ್ರೂ ಕಸದ ತೊಟ್ಟಿಗೆ ಸ್ನಾನ ಮಾಡಿಸ್ತಾರ? ಡಾಕ್ಟ್ರೆ, ಸ್ನಾನ ಮಾಡದಿದ್ರೆ ಹಾಳಾಗೋಯ್ತು, ಅಟ್ಲೀಸ್ಟ್ ಕ್ಲೀನರ್ ಮಾಡಿಸ್ಬೇಕು ತಾನೆ? ಅಯ್ಯೋ, ಸರಿ ಹೋಯ್ತು. ಸ್ವಲ್ಪ ಮಾಡಿ. ಅಲ್ವಾ, ನಿಮಗೆ BP ಏರ್ಪೇರಾಗಿದೆ, ಆಸ್ತಮಾ ಬರೋ ಲಕ್ಷಣ ಕಾಣ್ತಾ ಇದೆ. ನೀವು ಉಪವಾಸ ನಿಲ್ಲಿಸೋದು ಒಳ್ಳೇದು. ವೀಕ್ಷಕರೇ, ಜಾರ್ಜಿ ಅವರ ಉಪವಾಸ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಹೋರಾಟವನ್ನ ಮಾಡ್ತಾ ಇಲ್ಲ. ಕಸದ ತೊಟ್ಟಿಯ ಪರ ಧ್ವನಿ ಎತ್ತಿದವರಲ್ಲಿ ಭಾರತ ದೇಶದಲ್ಲೇ ಇವರು ಮೊದಲಿಗರಾಗಿದ್ದಾರೆ. ಅವರ ಗಂಡನಾಗಿ ಇದ್ರ ಬಗ್ಗೆ ನೀವೇನ್ ಹೇಳೋಕೆ ಇಷ್ಟಪಡ್ತೀರಾ? ಅದು ದಯವಿಟ್ಟು ಕ್ಷಮೆ ಇರಲಿ. ಮಾಧ್ಯಮದ ಮೂಲಕ ಮಾಧ್ಯಮದವರಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ವಿನಂತಿಯನ್ನ ಮಾಡ್ಕೋತೇನೆ. ದಯವಿಟ್ಟು ಗಂಡ ಹೆಂಡತಿ ಅಂತ ಹೇಳೋದ್ರ ಮುಖಾಂತರ ಈ ಒಂದು ಜನಪರವಾದ ಕಾರ್ಯಕ್ಕೆ ವೈಯಕ್ತಿಕ ಚೌಕಟ್ಟನ್ನು ಯಾವುದೇ ಕಾರಣಕ್ಕೂ ನೀವು ತೋರಿಸಬಾರ್ದು. ನೋಡಿ, ಇವತ್ತು ಒಬ್ಬ ಬಡವನ ಮನೆಯಲ್ಲಿ ಒಂದು ಹುಡುಗ ಅಥವಾ ಒಂದು ಹುಡುಗಿ ಹೇಗೆ ಬೆಳೆದ್ಲು, ಹಾಗೆ ಕೂಡ ಜಾರ್ಜಿ ಅವರು ಬೆಳೆದಿದ್ದಾರೆ. ಸಾಮಾನ್ಯರಲ್ಲಿ ಅವರಿಗೆ 10 ದಿವಸ ಅಸಾಮಾನ್ಯರಾಗಿ ಬೆಳೆದು ನಿಂತಿದ್ದಾರೆ. ಹಾಗಾಗಿ ಜನಗಳೇ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಜಾರ್ಜ್ ಜಂಬಲ್ದಿನ್ನಿ ಅವರು ಕೇವಲ ನನ್ನೊಬ್ಬನ ವೈಯಕ್ತಿಕ ಸ್ವತ್ತಲ್ಲ, ನಿಮ್ಮೆಲ್ಲರ ಸ್ವತ್ತು ಕೂಡ. ಇಂತಹ ಒಂದು ಸಾಮಾಜಿಕ ಜನಪರ ಕಾಳಜಿಗಳಿಗೆ ಅವ್ರನ್ನ ನೀವು ಹೆಂಗ್ ಬೇಕಾದ್ರೂ ಬಳಸ್ಕೊಬಹುದು. ಅದು ನೋಡಿ ಮಹಾಜನಗಳೇ, ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ಎಲ್ಲ ದಿಕ್ಕ ತಪ್ತಾ ಇದೆ. ಇವತ್ತಿನ ದಿವಸ ನಮ್ಮ BBMP ಅವರು ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಈ ಕಡೆ ಮೂಸು ಕೂಡ ನೋಡಿಲ್ಲ. ಅವ್ರು ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ವಾರ್ಡಿಗೆ ಒಂದೊಂದು ಕಸದ ತೊಟ್ಟಿಗಳನ್ನು ತಂದಿಟ್ಟುಬಿಟ್ರೆ ನಮ್ಮ ಕೆಲಸ ಮುಗಿದೋಯ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ ಜನಗಳೇ, ಬರೀ ತಂದಿಟ್ಟುಬಿಟ್ರೆ ಆಯ್ತೆ, ಅದಕ್ಕೇನೆ ಕಸ ಬಿತ್ತೆ ಅಥವಾ ಇಲ್ವೇ, ಅದ್ರ ಹೊಟ್ಟೆ ತುಂಬಿದೆಯೋ ಅಥವಾ ಇಲ್ವೇ, ಅದಕ್ಕೇನಾದ್ರೂ ಜೀರ್ಣ ಆಯ್ತೆ ಅಂತ ವಿಚಾರಿಸ್ಕೋಬೇಕು ತಾನೆ. ಹಾಗಾಗಿ ಇವತ್ತಿನ ದಿವಸ ಕಸದ ತೊಟ್ಟಿಯಲ್ಲಿ ಎಲ್ಲಂದ್ರಲ್ಲಿ ಬಾಂಬ್ಗಳು ಪತ್ತೆ ಆಗ್ತಾ ಇದ್ದಾವೆ. ಜನಗಳೇ, ಬರೀ ಬಾಂಬ್ ಆದ್ರೆ ಹಾಳಾಗೋಗ್ಲಿ ಅಂತ ಸುಮ್ಮನೆ ಇರ್ಬೋದು. ಅಪ್ಪ ಅಮ್ಮ ಯಾರು ಅಂತ ದಿಕ್ಕು ದೆಸೆಯಿಲ್ದಿರತಕ್ಕಂತ ನವಜಾತ ಶಿಶುಗಳು ಪತ್ತೆ ಆಗ್ತಾ ಇದ್ದಾವೆ. ಅಂತಹ ಶಿಶುಗಳನ್ನ ಹೇಳಬೇಕು, ಸಿಕ್ಕಾಪಟ್ಟೆ ದುಃಖ ಆಗುತ್ತೆ, ಆದ್ರೆ ಹೇಳಲೇಬೇಕು. ನೋಡಿ,
ಈ ನಾಯಿ ನರಿಗಳು ಎಳೆದಾಡ್ಕೊಂಡು ತಿಂತಾ ಇದ್ದಾವೆ ಕಣ್ರಿ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಈ ನಮ್ಮ ಸರ್ಕಾರದವರು ಅದ್ರ ಕಡೆ ಗಮನನೇ ಕೊಡ್ತಾ ಇಲ್ಲ. ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ರೆ ಅವ್ರಿಗೆ ಏನಾದ್ರು ಹತ್ರ ಹಿಡಿರಿ ಮೈಕ್ನ, ಏನಾದ್ರು ಇದೆಯೇನ್ರಿ ಅಂತಹ ಒಂದು ಸರ್ಕಾರಕ್ಕೆ ನನ್ನ ಕಡೆಯಿಂದ ಧಿಕ್ಕಾರ. ಸ್ವಲ್ಪ ಕ್ಲೋಸ್ ಹಾಕಪ್ಪ. ಪಾಂಡಂಗ ಕೊರ್ದಿಸಕ್ ಬರ ಇಲ್ಲಿ. ಯಾಕೆ ಡಾಕ್ಟ್ರೆ ಕೇಳಿಸ್ಕೊಳ್ಳೋದಕ್ಕೆ ನಮ್ಮ ಭಾಷಣ ಚೆನ್ನಾಗಿರ್ಲಿಲ್ವೇ? ಅಯ್ಯೋ ನಿನ್ ಭಾಷೆ ಮನೆ ಹಾಳಾಗೋಯ್ತು. ನಿನ್ ಹೆಂಡತಿಗೆ BP ಲೋ ಆಗಿದೆ, ಮೊದ್ಲು ಉಪವಾಸ ನಿಲ್ಸಕ್ಕೆಳು. ಅಯ್ಯೋ ಶಿವನೇ, ಅವ್ರ ಮಹಾತ್ಮ ಗಾಂಧೀಜಿ ಅವ್ರ ರೇಂಜಲ್ಲಿ ಉಪವಾಸ ಕೈಗೊಂಡವ್ರೆ. ನಮ್ಮಂತ ಉಲ್ಮಾನ್ ಅವ್ರು ಬಂದು ಉಪವಾಸ ನಿಲ್ಸ್ಬಿಡಿ ಅಮ್ಮ ಅಂದ್ರೆ ಅವ್ರ ನಮ್ಮ ಮಾತು ಕೇಳಾರೆ. ಜಾಜಿ ಸಂಜೆ ಒಳಗೆ ಹೊಟ್ಟೆಗೆ ಏನಾದ್ರು ಹಾಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಬಂದು ಡ್ರಿಪ್ಸ್ ಹಾಕ್ಬೇಕಾಗತ್ತೆ. ನೋಡಿ ಡಾಕ್ಟ್ರೆ, ಈ ಕಸ ತೊಟ್ಟಿಗೋಸ್ಕರ ಪ್ರಾಣ ಬೇಕಾದ್ರೂ ಬಿಡ್ತೀನಿ. ಈ ಚಳವಳಿ ಸಕ್ಸಸ್ ಆಗೋವರೆಗೂ ನಾನು ಹಂಗ ಸ್ಟ್ರೈಕ್ ನಿಲ್ಸಲ್ಲ. ಅಮ್ಮ ಅಮ್ಮ. ಏನಮ್ಮ? ಯಾಕಮ್ಮ ಊಟ ಮಾಡಿಲ್ಲ? ಆ ಜಾಜಿ ಉಪವಾಸ ಕೂತಿರೋ ಖುಷಿಗೆ ಹೊಟ್ಟೆ ಬಿಲಿಯೋ ಹಾಗೆ ಊಟ ಮಾಡ್ಬೇಕು ಅಂತ ತಟ್ಟೆ ಕೈ ಹಾಕಿದ್ರೆ ಸಾಕು, ಅವ್ರ ಮುಖಾನೇ ಕಾಣುತ್ತೆ. ಅದಕ್ಕೆ ಉಪವಾಸ ಕೂತಿರೋದ್ರಿಂದ ಈಗ ಅವ್ರ ಊಟನೂ ನಾನೇ ಮಾಡ್ಬೇಕಾಗಿದೆ. ಪಾಂಡ್ರಂಗ ಎಲ್ಲಮ್ಮ ನಿಮ್ ಮಗ ಇದ್ದಾನ? ಗುಂಡ್ಕಲ್ ಥಳ ಇದ್ದಾನೆ. ಅಯ್ಯೋ ಮೊದ್ಲು ಕರೀರಮ್ಮ. ಈ ಕೊನೆ ಮೆಟ್ಲು ತಗ್ಸ್ಬಿಡ್ಬೇಕು. ಏನ್ ಬಂದಿದ್ದ? ಅಲ್ಲಯ್ಯ, ನಿನ್ನ ಹೆಂಡತಿನ ಬೀದಿನಲ್ಲಿ ಉಪವಾಸ ಕೂರಿಸ್ಬಿಟ್ಟು ಇಲ್ಲಿ ನೀನು ಆರಾಮಾಗಿದ್ಯಾ? ಆಡೋ ಮಾತಿನ ಮೇಲೆ ಇಡ್ತಾ ಇರ್ಲಿತ್ರಿ ಏನು ಡಾಕ್ಟ್ರೆ. ನಾವು ಹೋಗಿ ಆ ತೊಟ್ಟೆ ಮುಂದೆ ಕೂತ್ಕೊಂಡು ಉಪವಾಸ ಮಾಡಿ ಅಂತ ಕೇಳ್ಕೊಂಡ್ವಾ. ಅವ್ರಾಗ ಅವ್ರು ಹೋಗಿದಾರೆ, ನಾವೇನ್ ಮಾಡಕ್ಕಾಗುತ್ತೆ? ನೋಡಯ್ಯ, ಅವ್ರಿಗೆ ಈಗಾಗಲೇ ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ನೀನು ಅವ್ರನ್ನ ಹೀಗೆ ಬಿಟ್ಟೆ ಅವರು ನಿನ್ನ ಕೈ ಬಿಟ್ಟು ಹೋಗ್ತಾರೆ. ಮೇಡಮ್ಮ, ನೀನು ಹೀಗೆ ಇದ್ರೆ BP, ಶುಗರು, ಹಾರ್ಟ್ ಪ್ರಾಬ್ಲಮ್ ಸೇರ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೇಕಾಗುತ್ತೆ. ನೀನು ಉಪವಾಸ ನಿಲ್ಲಿಸ್ತಿಲ್ಲ ಅಂದ್ರೆ ನಾಳೆನೇ ಸತ್ತೋಗ್ಬಿಡ್ತೆ. ಡಾಕ್ಟ್ರೆ ಏನ್ ಹೇಳ್ತಾ ಇದ್ದೀರಾ? ಜಾಜತ್ಗೆ ನೀವು ಸತ್ರು ಪರವಾಗಿಲ್ಲ, ದೇಶಕ್ಕಾಗಿ ಸತ್ರಿ ಅಂತ ಹೇಳಿ ನಿಮ್ಮ ಸ್ಟ್ಯಾಚ್ಯೂ ಒಂದ್ ಕಡೆ ನಿಲ್ಲಿಸ್ತಾರೆ. ಅದರಿಂದ ಏನೇ ಪ್ರಯೋಜನ? ಸ್ಟ್ಯಾಚ್ಯೂ ನೀವು ನೋಡಕ್ಕಾಗುತ್ತಾ? ಏನೋ ಕಾಗಿನೋ ಗುಬ್ಬಿನೋ ಬಂದು ಅದ್ರ ಮೇಲೆ ಎಕ್ಕಿನೋ ಪಿಕ್ಕಿನೋ ಹಾಕ್ಬಿಟ್ಟು ಹೋಗ್ಬೋದು ಅಷ್ಟೇ. ಹಲೋ ಪದ್ಮನಾಭ ಹಿಯರ್. ರಾಜೇಶ್ವರಿ ಅವರ ಜಾಜಿ ಅವರೇ, ಈಗ ತಾನೆ ರಾಜೇಶ್ವರಿ ಅವ್ರು ಫೋನ್ ಮಾಡಿದ್ರು. ಏನಂತ? ನೀವು ಸತ್ಯಾಗ್ರಹ ಮಾಡ್ತಿರೋದು ಅವ್ರಿಗೆ ಬಹಳ ಸಂತೋಷ ಅಂತೆ. ನೀವ್ ಹೀಗೆ ಉಪವಾಸ ಮಾಡಿ ಸತ್ತೋಗ್ಬಿಟ್ರೆ ಮಹಿಳಾ ಸಂಘದಲ್ಲಿ ನನ್ಗೆ ಯಾರು ಎದುರಾಳಿನೇ ಇರಲ್ಲ ಅಂದ್ರು. ಬದುಕ್ಬೇಕು ಅಂದ್ರೆ ಉಪವಾಸ ನಿಲ್ಲಿಸ್ಬೇಕು. ಈ ಚಳವಳಿ ಸಕ್ಸಸ್ ಆಗೋವರೆಗೂ ನಾನು ಉಪವಾಸ ನಿಲ್ಸಲ್ಲ. ಈ ಚಳವಳಿ ಸಕ್ಸಸ್ ಆಗ್ಬೇಕು ಅಂದ್ರೆ ನಮ್ಮ ಕಡೆಯಿಂದ ನಾವೇನ್ ಮಾಡ್ಬೇಕು ಅಂತ ಹೇಳ್ಬಿಡ್ರಿ. ಆ ಕಾರ್ಪೊರೇಟರ್ ಬಂದು ನನ್ನ ಹತ್ರ ಸಾರಿ ಕೇಳ್ಬೇಕು. ಅಷ್ಟೇ ಅಲ್ಲ, ಈ ಏರಿಯಾದಲ್ಲಿರೋ ಪ್ರತಿಯೊಂದು ಕಸ ತೊಟ್ಟಿನೂ ಕ್ಲೀನ್ ಮಾಡಿಸ್ತೀನಿ ಅಂತ ನಂಗೆ ಭರವಸೆ ಕೊಡ್ಬೇಕು. ಅಲ್ಲಿವರೆಗೂ ನಾನು ಉಪವಾಸ ಸತ್ಯಾಗ್ರಹ ನಿಲ್ಸಲ್ಲ. ಏನ್ರಿ ಟಿವಿಲೆಲ್ಲ ನಿಮ್ಮ ಹೆಂಡತಿ ವಿಚಾರನೆ ಬರ್ತಾ ಇದೆ. ಆವತ್ತು ಮರಗ ಸ್ನಾನ ಮಾಡಿಸಿ ಅಂತ ಹೇಳಿದ್ರು, ಇವತ್ತು ಕಸದ ತೊಟ್ಟಿಗೆ ಸ್ನಾನ ಮಾಡಿಸಿ ಅಂತ ಇದ್ದಾರೆ. ಅಲ್ರಿ, ಪ್ರಚಾರಕ್ಕೋಸ್ಕರ ಈ ತರ ಚೀಪ್ ಗಿಮಿಕ್ಸ್ ಎಲ್ಲ ಮಾಡಬಾರ್ದ್ರಿ. ಅದು ನೋಡಿ ಕಾರ್ಪೊರೇಟರ್ ಸಾಹೇಬ್ರೆ, ಅಲ್ಲ ನಾನು ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಅಲ್ಲ ಪಾಪ ತಾವು ಎಲ್ಲಾ ಕಡೆನೂ ಕಸದ ತೊಟ್ಟಿಗಳನ್ನ ಹಾಕ್ಸ್ಕೊಟ್ಟಿದ್ರ, ಅದನ್ನ ಹಾಕ್ಸ್ಕೊಟ್ಟಾದ್ಮೇಲೆ ಕ್ಲೀನ್ ಮಾಡ್ಸೋದ್ ಬಿಡ್ವೆ. ಪ್ರತಿನಿತ್ಯ ಬೇಡ ಸರ್, ಹಾಳಾಗೋಗ್ಲಿ, ಆಯ್ತು ಪೂಜೆ ಒಂದ್ಸಲ ಕ್ಲೀನ್ ಮಾಡಿಸ್ಬೇಕಂತಾನೆ ಮಾಡಿಸಿಲ್ಲ. ಹಾಗಾಗಿ ನಮ್ಮ ಹೆಂಡ್ರು ಅದ್ರ ವಿರುದ್ಧ ಹೋರಾಟಕ್ಕೆ ಅಂತ ಹೇಳ್ತಿದ್ದಾರೆ. ಅವರ ಇಂದಿನ ಪರಿಸ್ಥಿತಿ ಏನಾಗಿದೆ ಅಂತ ತಮ್ಗೆ ಏನಾದ್ರು ಗೊತ್ತಾ ಸರ್? ಏನ್ರಿ ಆಗಿದೆ? ನಾನು ಹೇಳಿದ್ರೆ ತಾವೆಲ್ಲ ನಂಬ್ತೀರಾ? ಇರೇ ಡಾಕ್ಟರ್ ಬಂದದ್ದು ಏನಾಯ್ತು ಅಂತ ಹೇಳ್ತಾರೆ. ಪಾಂಡ್ರಂಗ ಅವರೇ, ಜಾಜಿ ಅವ್ರ ಕೇಸು ತುಂಬಾ ಸೀರಿಯಸ್ ಆಗ್ತಾ ಇದೆ. ಈಗ ಪಲ್ಸ್ ರೇಟ್ ತುಂಬಾ ಕಮ್ಮಿ ಆಗ್ತಾ ಇದೆ. ಹಾರ್ಟ್ ಪ್ರಾಬ್ಲಮ್ ಆದ್ರೂ ಆಗ್ಬೋದು, ಕಿಡ್ನಿ ಫೇಲ್ಯೂರ್ ಆದ್ರೂ ಆಗ್ಬೋದು. ಅಬ್ಬಬ್ಬ ಅಂದ್ರೆ ಅವರು ಇನ್ನೊಂದು 2 hours ಬದುಕಿರ್ಬೋದು ಅಷ್ಟೇ. ನೀವು ಹೋಗಿ ಸಾರಿ ಕೇಳ್ರಿ, ಇಲ್ಲ ಅಂದ್ರೆ ಅವ್ರ ಸಾವಿಗೆ ನೀವೇ ಕಾರಣ ಆಗ್ತೀರಿ. ನಾನು ಯಾರನ್ನು ಸಾರಿ ಕೇಳೋದಿಲ್ಲ ನೋಡ್ರೆ. ಇದಕ್ಕೆಲ್ಲ ಬಗ್ಬಿಟ್ರೆ ನಾಳೆ ದಿವಸ ತಾರ್ ರೋಡ್ಗೆ ರಂಗೋಲಿ ಬಿಡ್ಲಿಲ್ಲ ಅಂತ ಸ್ಟ್ರೈಕ್ ಮಾಡ್ತಾರೆ, ಗಿಡ ಮರಗಳಿಗೆ ಅರ್ಶನ ಕುಂಕುಮ ಇಡ್ಲಿಲ್ಲ ಅಂತ ಸ್ಟ್ರೈಕ್ ಮಾಡ್ತಾರೆ. ಅದೆಲ್ಲ ಮಾಡಕ್ಕಾಗುತ್ತಲ್ರಿ? ಆಗಲ್ಲ ಅಂತ ಆಗಲ್ಲ. ಹೋಗ್ರೆ ನೀನ್ ತಗೊಂಬರ, ನೀರಾಗೆ ಒಳ್ಳೆ ಜ್ಯೂಸ್ ಇದೆ, ಕುಡಿ. ಜ್ಯೂಸ ಅಲ್ಲೆಲ್ಲ ಗುಳುಗುಳು ಅಂತ ಇದ್ದಾರ್ರಿ, ನೋಯ್ತಾ ಇದ್ದಲ್ರಿ. ಹಬ್ಬಬ್ಬ ಅಂದ್ರೆ ನೀವು ಒಂದು 2 ಗಂಟೆ ಬದುಕಿರ್ಬೋದು ಅಷ್ಟೇ. ಅಲ್ಲಿ ನಮ್ಮ ಹೆಂಡ್ರು 2 ಗಂಟೆ ಬಿಟ್ಕೊಂಡು ಸಾಯ್ತಾರೆ, ಇವ್ರು 2 ಗಂಟೆ ಬಿಟ್ಕೊಂಡು ಸಾಯ್ತಾರೆ. ಇವ್ರ ಸಾವಿಗೆ ಅವ್ರ ಕಾರಣ ಆಗ್ತಾರೆ, ಅವ್ರ ಸಾವಿಗೆ ಇವ್ರ ಕಾರಣ ಆಗ್ತಾರೆ. ಡಾಕ್ಟ್ರೆ, ಇದನ್ನ ನೆಪ ಮಾಡ್ಕೊಂಡು ನಾನು ಯಾಕೆ ಮುಂದಿನ ಸಲ ಕಾರ್ಪೊರೇಟರ್ ಎಲೆಕ್ಷನ್ ನಿಂತ್ಕೊಂಬಾರ್ದು? ಈಗೇನಾದ್ರು ಔಷಧಿ ಕೊಡ್ರಿ. ನೀವು ನೀರ್ ಕೇಳಿದ್ರ ನಿಮ್ಮ ಹೊಟ್ಟೆ ತಣ್ಣಗಿರ್ಲಿ ಅಂತ ಎಳ್ನೀರ ತಗೊಂಡ್ಬಂದಿದ್ದೀನಿ, ಕುಡೀರಿ ಸರ್. ನೀವು ಜಾಜಿ ಅವ್ರಿಗೆ ಸಾರಿ ಕೇಳಿ ಎಳ್ನೀರು ಕೊಟ್ಟು ಉಪವಾಸ ನಿಲ್ಲಿಸಿ, ನಾನು ನಿಮ್ಗೆ ಔಷಧಿ ಕೊಡ್ತೀನಿ.
ಅಯ್ಯೋ ಅಯ್ಯೋ ನಡೀರಿ ಅಯ್ಯೋ ಏನಮ್ಮ ನನ್ನ ಮುಂದೆ MLA ಆಗ್ಬೇಕು ಅಂತಿರೋನು ನೀನು ನನ್ನ ಏನೇದಲ್ಲಿ ಸತ್ತು ನನಗೆ ಕೆಟ್ಟ ಸತ್ತರ ಕೊಟ್ಟಿದೀಯಲ್ಲಮ್ಮ ಏನಮ್ಮ ನನ್ನಿಂದ ಏನಾಗ್ಬೇಕು ಏನಮ್ಮ ಹೇಳೋದ್ನೆಲ್ಲ ಅಲ್ಲೇ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದೀನಲ್ಲ ಅದನ್ನ ಕೇಳಿಪ್ಪ. ಆಯ್ತಮ್ಮ ನೋಡಮ್ಮ ಈ ಕಾರ್ಪೊರೇಟರ್ ನಂಜುಂಡ ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೇನೆ ತಪ್ಪಾಯ್ತು ಕ್ಷಮಿಸ್ಬಿಡಮ್ಮ ಇನ್ಮೇಲೆ ಈ ಏರಿಯಾದಲ್ಲಿ ಎಲ್ಲಾ ಕಸದ ತೊಟ್ಟಿಗಳನ್ನ ಪೆನಾಯಿಲ್ ಹಾಕಿ ತೊಳೆಯೋ ಜವಾಬ್ದಾರಿ ನಂದು ಜೊತೆಗೆ ಪರ್ಫ್ಯೂಮ್ ಹಾಕ್ತೀನಮ್ಮ ನೀನು ನನ್ನ ಕಣ್ಣು ತೆರೆಸಿದ ಹೆಣ್ಣು ಜಯವಾಗಲಿ 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 ಅಯ್ಯೋ ಡಾಕ್ಟ್ರೆ ಕ್ಷಮೆ ಕೇಳಾಯ್ತಲ್ಲ ಪ್ರಾಣ ಹೋಗ್ತದೆ ಕೊಡ್ರಿ ಇಂಜೆಕ್ಷನ್ ಔಷಧಿ ಕೈನಲ್ಲೇ ಇದೆ ಮೊದಲು ಅವ್ರಿಗೆ ಎಳ್ನೀರು ಕೊಟ್ಟು ಉಪವಾಸ ನಿಲ್ಸಕ್ಕೆ ಹೇಳಿ. ಏನಮ್ಮ ಜಾಜಿ ಕ್ಷಮೆ ಕೇಳಾಯ್ತಲ್ಲ ನೋಡು ಈ ಎಳ್ನೀರು ಕುಡಿದು ನೀನು ಉಪವಾಸ ನಿಲ್ಸಿ ನೀನು ಬದುಕಿ ನನ್ನ ಬದುಸಮ್ಮ ಗಾಬರಿ ಆಗ್ಬೇಡಿ, ಪ್ರಾಣ ಏನು ಹೋಗಲ್ಲ. ಹೊಟ್ಟೆ ತರಿಸೋದಕ್ಕೆ ನಾನೇ ಮಾತ್ರೆ ಹಾಕಿದ್ದೆ. ನೋಡಿದ್ರ ಹಬಿ ನನ್ನ ಉಪವಾಸ ಸತ್ಯಾಗ್ರಹ ನೋಡಿ, ನನ್ ವೇಟ್ ಲಾಸ್ ಆಯ್ತು, ತೊಟ್ಟಿನ ಕ್ಲೀನ್ ಆಯ್ತು. ಯಾರಿಗೆ ಲಾಸ್ ಆಯ್ತು ಏನಾಯ್ತು ನನಗಂತೂ ಲಾಭ ಆಗ್ಲೇಬೇಕು. ಲೇ ಹುಡುಗರ ಮನೆ ಕಡೆ ಜೋಪಾನ, ನಾವಿಬ್ರು ಟೂರ್ಗೆ ಹೋಗ್ಬರ್ತೀವಿ ಬರ್ರಿ. ಹಬಿ ನಾನು ಇನ್ನೂ 3 kg ವೇಟ್ ನ ಲಾಸ್ ಮಾಡ್ಕೋಬೇಕು. ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತ ಇದ್ದೀರಿ? ಕಾರ್ಪೊರೇಟರ್ ಸರ್, ನಿಮ್ಮಲ್ಲಿರೋ ನಾಯಿಗಳಿಗೆ ದಿನಾ ಸೋಪ್ ಹಚ್ಚಿ ಸ್ನಾನ ಮಾಡಿಸಿ ಪೌಡರ್ ಯಾರು ಹಾಕ್ತಾರೆ? ನಾನೇ ಕಣಮ್ಮ. ಈ ಬೀದಿ ನಾಯಿಗಳಿಗೆ ದಿನಾ ಸೋಪ್ ಹಚ್ಚಿ ಸ್ನಾನ ಮಾಡಿಸಿ ಪೌಡರ್ ಹಾಕೋರು ಯಾರು? ಯಾರು ಹಾಕಲ್ಲ. ಇನ್ಮೇಲೆ ಆ ಕೆಲಸ ನೀವೇ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ಮತ್ತೆ ಹಂಗ ಸ್ಟ್ರೈಕ್ ಸ್ಟಾರ್ಟ್ ಮಾಡ್ತೀನಿ.